ಜಮೀರ್ ಸ್ವಯಂಕೃತ ಅಪರಾಧವನ್ನ ಮಾಡಿದ್ರೋ ಅಥವಾ ವಿರೋಧಿಗಳು ಹೆಣದಂತಹ ಬಲೆಗೆ ಸಿಕ್ಕಾಕೊಂಡ್ರೋ? ದಾವಣಗೆರೆ ಆಡಿಯೋ ಈಗ ರಿಲೀಸ್ ಆಗಿದೆ. ಆ ಆಡಿಯೋದಿಂದ ಯಾರಿಗೆ ಲಾಭ ಆಗುತ್ತೆ ಇದೇ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗೋದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನ್ ಕಾವ್ಯ ಹೆಗಡೆ. ಡಿಕೆ ಶಿವಕುಮಾರ್ ಅವರು ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಮತ್ತೆ ಸುದ್ದಿ ಕೇಂದ್ರ ಬಿಂದು ಆಗಿದ್ದಾರೆ. ಕಾರಣ ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಆಡಿಯೋ ವೈರಲ್ ಆಗಿದೆ. ಈ ಒಂದು ಆಡಿಯೋ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದ್ದು, ಸಮಯ ಕಾಯ್ತಾ ಇದ್ದಂತಹ ವಿರೋಧಿಗಳ ಪಾಳೆಯದಲ್ಲೂ ಕೂಡ ಅಸ್ತ್ರ ಸಿಕ್ಕಂತೆ ಆಗಿದೆ. ಅಷ್ಟಕ್ಕೂ ಇದು ಸ್ವತಃ ಜಮೀರ್ ಅಹಮದ್ ಖಾನ್ ಅವರ ಮಾತಾ, ಅವರು ಮಾಡ್ಕೊಂಡಿರೋ ಎಡವಟ್ಟ ಅಥವಾ ವಿರೋಧಿಗಳು ಹೆಣದಂತಹ ಜಾಲವ ಅನ್ನೋದು ದೊಡ್ಡ ಚರ್ಚೆ ಈಗ ಕಾಂಗ್ರೆಸ್ ಪಟಸಾಲಿಯಲ್ಲಿ ಸೌಂಡ್ ಮಾಡ್ತಾ ಇದೆ. ದಾವಣಗೆರೆ ಉಪಚುನಾವಣೆಯ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಎನ್ನುವಂತಹ ಬೇಡಿಕೆ ಇತ್ತು. ಈ ಬೇಡಿಕೆಯನ್ನ ಮುಂಚೂಣಿಗೆ ತಂದಿದ್ದು ಜಮೀರ್ ಅಹಮದ್ ಖಾನ್. ತನ್ನ ಆಪ್ತ ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸ್ಲಿಕ್ಕೆ ಜಮೀರ್ ಇನ್ನಿಲ್ಲದ ಪ್ರಯತ್ನವನ್ನ ಕಸರತ್ತನ್ನ ಮಾಡ್ತಾ ಇದ್ರು. ಆದ್ರೆ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರು ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನಿಗೆ ಟಿಕೆಟ್ ಅನ್ನ ಕೊಟ್ರು. ಇದರಿಂದಾಗಿ ಕೋಪಗೊಂಡಿದ್ದಂತಹ ಜಮೀರ್ ಟೀಮ್ ಚುನಾವಣೆಗೆ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ, ಅಂತರವನ್ನು ಕಾಯ್ದುಕೊಂಡ್ರು. ವಿರೋಧಿಗಳ ಜೊತೆಗೆ ಕೈ ಜೋಡಿಸಿದಂತಹ ಆರೋಪ ಕೇಳಿ ಬರ್ತಾ ಇದೆ. ಟಿಕೆಟ್ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಭಿನ್ನಮತ ಶುರುವಾಗಿದೆ. ಈ ಹಿಂದೆಯೇ ಕಾಣಿಸಿಕೊಂಡಿತ್ತು. ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಚಾರದಲ್ಲಿ ಇದು ಒಂದು ಹೆಜ್ಜೆ ಮುಂದೆ ಹೋಯಿತು. ಜಮೀರ್ ಹಾಗೂ ಬಣದ ವಿರುದ್ಧ ವಿಪಕ್ಷಗಳ ಜೊತೆಗೆ ಕೈ ಜೋಡಿಸಿದಂತಹ ಆರೋಪಗಳು ಕೇಳಿ ಬಂದ್ವು. ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಡೆಸಲಾಗ್ತಾ ಇದೆ ಎನ್ನುವಂತ ಆರೋಪಗಳು ಕೂಡ ಬಂದ್ವು. ಇದನ್ನೆಲ್ಲವನ್ನೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಜಾಣ್ಮೆಯಿಂದ ತಳ್ಳಿದ್ರು. ಈಗ ಆಡಿಯೋ ಸದ್ದು ಮಾಡ್ತಾ ಇದೆ. ಆಡಿಯೋ ಸದ್ದು ಹೇಗಿದೆ ಅಂತಂದ್ರೆ, ಈ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ಆಡಿಯೋ ಈಗ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ಇದನ್ನ ಎಲ್ಲೂ ಕೂಡ ಲೀಕ್ ಮಾಡಲಿರ್ಲಿಲ್ಲ. ಆದ್ರೆ ಇದೀಗ ಸಚಿವ ಸಂಪುಟ ಪುನರಚನೆ ಕಸರತ್ತು ನಡುವೆ ಜಮೀರ್ ಅಹಮದ್ ಖಾನ್ ಅವರ ಒಂದು ಆಡಿಯೋ ಲಿಂಕ್ ಏನಿದೆ ಅದು ಲೀಕ್ ಆಗ್ಬಿಟ್ಟಿದೆ. ಇದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರವಾಗಿ ವೋಟ್ ಹಾಕಬೇಡಿ ಅಂತ ಜಮೀರ್ ಹೇಳಿರೋದು ಉಲ್ಲೇಖವಾಗಿದೆ. ಆ ಒಂದು ಆಡಿಯೋಗೂ ನನಗೂ ಸಂಬಂಧ ಇಲ್ಲ, ಇದು ನಕಲಿ ಅಂತ ಜಮೀರ್ ಅಹಮದ್ ಖಾನ್ ಅವರು ವಾದಿಸಿದ್ರು. ಆದ್ರೆ ಆಡಿಯೋ ಜಮೀರ್ ರಾಜಕೀಯ ಬೆಳವಣಿಗೆಯ ಹಿನ್ನಡೆ ಉಂಟು ಮಾಡುತ್ತಾ ಇತ್ತು. ಆಡಿಯೋ ಲೀಕ್ ಆದ ಕಾರಣಕ್ಕಾಗಿ ಜಮೀರ್ ಪರವಾಗಿ ಸಿದ್ದರಾಮಯ್ಯ ಕೂಡ ಹೈಕಮಾಂಡ್ ಬಳಿ ಗಟ್ಟಿ ಧ್ವನಿ ಎತ್ತಲಿಕ್ಕೆ ಆಗೋದಿಲ್ಲ. ಆ ರೀತಿಯ ಸ್ಥಿತಿ ನಿರ್ಮಾಣವಾಯಿತು. ದೆಹಲಿಯ ಟ್ರಿಪ್ ರದ್ದಾಯಿತು. ಸಂಪುಟ ರಚನೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಹಾಗೂ ಇತರೆ ನಾಯಕರು ದೆಹಲಿಗೆ ತೆರಳಿದ್ದಾರೆ. ಹೈಕಮಾಂಡ್ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಆದರೆ ಸೋಮವಾರ ವಿಶೇಷ ವಿಮಾನದಲ್ಲಿ ಸಿದ್ದರಾಮಯ್ಯ ಜೊತೆಗೆ ಜಮೀರ್ ಕೂಡ ಹೋಗಬೇಕಾಗಿತ್ತು, ಆದ್ರೆ ಹೋಗಿಲ್ಲ. ಅವರು ಬದಲಾಗಿ ವಿಮಾನ ನಿಲ್ದಾಣದವರೆಗೆ ತೆರಳಿ ಸಿದ್ದರಾಮಯ್ಯ ಅವರನ್ನ ಬಿಟ್ಟು ವಾಪಸ್ ಬಂದಿದ್ದಾರೆ. ಆಡಿಯೋ ವಿಚಾರವಾಗಿ ಉಂಟಾಗಿರುವಂತಹ ಗೊಂದಲದ ಕಾರಣಕ್ಕಾಗಿ ಜಮೀರ್ ಅವರನ್ನ ದೆಹಲಿಗೆ ಬರೋದು ಬೇಡ ಅಂತ ಸಿದ್ದರಾಮಯ್ಯ ಸೂಚನೆ ಮಾಡಿದ್ರಂತೆ. ಇದೇ ಮಾಹಿತಿ ಸಿಕ್ಕಿದೆ. ಹಿಂಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಜಮೀರ್ ಆಡಿಯೋ ಸಮಸ್ಯೆಯನ್ನು ಉಂಟು ಮಾಡಿದೆ. ಸ್ವಯಂಕೃತ ಅಪರಾಧವೋ? ಎಸ್, ಜಮೀರ್ ಆಡಿಯೋ ನಕಲಿ ಅಂತ ಹಲವರು ವಾದಿಸ್ತಾ ಇದ್ದಾರೆ. ಈ ಬಗ್ಗೆ ತನಿಖೆ ಮಾಡಬೇಕಾಗಿದೆ. ಆದ್ರೆ ಒಂದು ವೇಳೆ ಅಸಲಿ ಆಗಿದ್ರೆ ಇದನ್ನ ಯಾರು ಲೀಕ್ ಮಾಡಿದ್ರು ಅನ್ನೋದು ಗೊತ್ತಾಗಬೇಕು. ಜಮೀರ್ ತಮ್ಮ ಆಪ್ತರೊಬ್ಬರ ಮೊಬೈಲ್ ನಲ್ಲಿ ಈ ಒಂದು ವಿಚಾರವನ್ನು ಮಾತನಾಡಿದ್ದಾರೆ ಎನ್ನುವಂತಹ ಮಾಹಿತಿ ಹೊರಗೆ ಬರ್ತಾ ಇದೆ. ಆದ್ರೆ ಅದು ಹೇಗೆ ಹೊರಗೆ ಬಂತು ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಹೀಗಾಗಿ ಇದು ಸ್ವಯಂಕೃತ ಅಪರಾಧವೋ ಅಥವಾ ವಿರೋಧಿಗಳ ಬಣವೋ, ಅಂದ್ರೆ ವಿರೋಧಿಗಳು ಹೆಣೆದಿರುವಂತಹ ಒಂದು ಜಾಲವೋ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಈ ಹಿಂದೆಯೂ ಕೂಡ ಈ ಸಂದರ್ಭದಲ್ಲಿ ಜಮೀರ್ ಎಡಬಟ್ಟು ಮಾಡಿಕೊಂಡಿದ್ರು, ಅವರಿಗೆ ಹಿನ್ನಡೆಯಾಗಿ ಪರಿಗಣಿಸಿತ್ತು. ಇದೀಗ ಮತ್ತೊಂದು ಎಡಬಟ್ಟನ್ನ ಮಾಡಿಕೊಂಡಿದ್ದಾರೆ. ಗೊತ್ತಿಲ್ಲ ಇದೇನಾಗುತ್ತೆ ಅಂತ. ಹಾಗಾದ್ರೆ ಯಾರಿಗೆ ಲಾಭ ಆಗುತ್ತೆ? ಜಮೀರ್ ಆಡಿಯೋದಿಂದ ಯಾರಿಗೆ ಲಾಭ ಆಗುತ್ತೆ ಅನ್ನುವಂತ ಪ್ರಶ್ನೆ ಜೋರಾಗಿ ನಡೀತಿದೆ. ಈಗಾಗಲೇ ಕಾಂಗ್ರೆಸ್ ನಲ್ಲಿರುವಂತಹ ಮುಸ್ಲಿಂ ಶಾಸಕರು ಸಚಿವ ಸ್ಥಾನಕ್ಕೆ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಈ ಒಂದು ಪ್ರಯತ್ನ ಮಾಡಿದ್ದಾರೆ. ಆಡಿಯೋ ಕಾರಣದಿಂದಾಗಿ ಹೈಕಮಾಂಡ್ ಮುನ್ಸಿಕೊಂಡಿದೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಇದು ಲಾಭ ಆಗೋದಿಲ್ಲ, ಇದು ನಷ್ಟ ಆಗುತ್ತೆ. ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಅವಕಾಶ ನೀಡಬಾರದು ಅಂತ ಸಾಕಷ್ಟು ಜನ ಯೋಚನೆ ಮಾಡ್ತಾ ಇದ್ರು. ಅವರಿಗೆ ಇದು ಲಾಭ ಆಗುತ್ತೆ. ನಿಮ್ಗೆ ಏನನ್ಸುತ್ತೆ ಜಮೀರ್ ಅಹಮದ್ ಖಾನ್ ಅವರ ಆಡಿಯೋನ? ಅದು ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.